ನಾಡಿದ್ದು ಕೊಡ್ತೀನಿ, ಕತೆಗಳೆಲ್ಲ ಹೇಳ್ಕೊಡಿ. ನನ್ನ ದುಡ್ಡು ನನಗೆ ಬೇಕಷ್ಟೇ. ಸರ್ 2 ದಿನ ಟೈಮ್ ಕೊಡಿ ಸರ್, ನಿಮ್ಮ ದುಡ್ಡು ಖಂಡಿತ ಕೊಡ್ತೀವಿ. ಸರ್ ನಮ್ಮ ಹತ್ರ ದುಡ್ಡಿದೆ, ಆದರೆ ಯಾರಿಗೋ ಕೊಟ್ಟಿದ್ದೀವಿ, ಅವ್ರು ಕೊಟ್ಟಿದ ತಕ್ಷಣ ಕೊಡ್ತೀವಿ ಸರ್. ಯಾಕೆ ಕೊಡಲ್ಲ? 2 ಬಾರಿಸಿ ಕೊಡ್ತಾರೆ. ದುಡ್ಡು ತಗೊಳ್ಳೋವಾಗ ಎಲ್ಲರೂ ಇದೇ ಕತೆ ಹೇಳೋದು, ಅದೆಲ್ಲ ಆಗಲ್ಲ ರೀ. ದುಡ್ಡು ಬೇಕೇ ಬೇಕು. ಸರ್ ನೀವು ಬೇಕೇ ಬೇಕಂತ ತುದಿಗಾಲದಲ್ಲಿ ನಿಂತರೆ ಎಲ್ಲಿಂದ ಸರ್ ತೊಗೊಂಡು ಬರೋದು? ಇಲ್ಲಿಂದಾದರೂ ತನ್ನಿ, ಒಟ್ಟಲ್ಲಿ ನನ್ನ ದುಡ್ಡು ನನಗೆ ಬೇಕಷ್ಟೇ. ಬೇಕೇ ಬೇಕು ಅಂದರೆ ಸರ್ 1 ವಾರ ಟೈಮ್ ಕೊಡಿ ಸರ್. ಕೊಟ್ಟಿಲ್ಲ ಅಂದರೆ ಒಂದು ದುಡ್ಡು ಕೊಡಲ್ವಾ? ನಿಮಗೆ ಕೈ ಮುಗಿದು ಕೇಳ್ಕೊತೀವಿ, ಅಮ್ಮನ ಹತ್ರ ದುಡ್ಡಿದ್ರೆ ಕೊಡ್ತಿರೋರು, ಆದರೆ ಇರೋ ದುಡ್ಡನ್ನೆಲ್ಲ ಫೀಸು ಕೊಟ್ಬಿಟ್ಟಿದ್ದಾರೆ. ಈ ಥರ ಹಠ ಮಾಡೋದು, ಕೋಪ ಮಾಡ್ಕೊಳ್ಳೋದು, ಬೈಯೋದೆಲ್ಲ ಮಾಡಬೇಡಿ ಸರ್. ಇವರು ನನ್ನ ಹತ್ರ ದುಡ್ಡಿಲ್ಲ ಅಂತ ನನ್ನ ಫೀಸು ಕಟ್ಟಿದ್ದಾರೆ ಸರ್. ಪ್ಲೀಸ್ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, 1 ವಾರ ಅವ್ರಿಗೆ ಟೈಮ್ ಕೊಡಿ ಸರ್. ಓಹೋ, ನಿಮಗೂ ನಾಟಕ ಮಾಡಿ ಕಳಿಸಿದ್ರೆ ಇವರು? ಅದೆಲ್ಲ ಆಗಲ್ಲ. ನನ್ನ ದುಡ್ಡು ನನಗೆ ಬಂದೇ ಸರಿ. ಮಕ್ಕಳನ್ನ ಕಳಿಸಿದ್ರಾ? ಸರ್ ಏನೇನೋ ಮಾತಾಡಬೇಡಿ ಸರ್. ಮಕ್ಕಳನ್ನ ಕಳಿಸಿ ನಾಟಕ ಮಾಡುವಂಥ ಹಣೆ ಬರ ನಮ್ಗಿನ್ನೂ ಬಂದಿಲ್ಲ ಸರ್. ಓಹೋ, ಪರವಾಗಿಲ್ಲ, ಸಬಾಷ್. ಒಬ್ಬರಿಗಿಂತ ಒಬ್ರು ಚೆನ್ನಾಗಿ ನಾಟಕ ಮಾಡ್ತಿದ್ದೀರಾ. ಎಲ್ಲರೂ ಜೋರಾಗಿ ಮಾತಾಡಿ ಎದುರಿಸಿದ್ದೀರಾ? ಅದೆಲ್ಲ ಆಗಲ್ಲ. ನಾಳೆ ಒಳಗಡೆ ದುಡ್ಡು ನನಗೆ ಬೇಕೇ ಬೇಕಷ್ಟೇ. ಪ್ಲೀಸ್ ಸರ್, ನನಗೆ ದುಡ್ಡು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾನೆ ಇದ್ದೀವಲ್ಲ ಸರ್. ಬೇಕೇ ಬೇಕು ಅಂತ ಹಠ ಮಾಡಿದ್ರೆ ಎಲ್ಲಿಂದ ತರಕ್ಕಾಗುತ್ತೆ? ಏನು ನನ್ನ ಮುಖ ನೋಡ್ತಿದ್ದೀರಾ? ಕೊಡೋಕ್ಕಾಗಲ್ಲ. ಅಮ್ಮ ಬಾ ಹೋಗೋಣ. ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಸರ್ ನಿಜವಾಗ್ಲೂ ನಮ್ಮ ಹತ್ರ ದುಡ್ಡಿಲ್ಲ ಸರ್. ನಾವು ಕೊಡಲ್ಲ ಅಂತ ಹೇಳ್ತಿಲ್ಲ, ನೀವು ಒಂದೇ 1 ವಾರ ಟೈಮ್ ಕೊಡಿ ಸರ್. ನಿಮ್ಮ ದುಡ್ಡು ನಿಮಗೆ ಪಕ್ಕಾ ಕೊಡ್ತೀವಿ ಸರ್. ಆ ಮಕ್ಳ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಕೆಟ್ಟ ಭಾವನೆ ಬಂದರೆ ಇನ್ನೊಂದ್ಸತಿ ಬದಲಾಯಿಸೋಕ್ಕಾಗಲ್ಲ ಸರ್. ಅದನ್ನು ಕಟ್ಕೊಂಡು ನನಗೇನ್ರಿ ಆಗಬೇಕು? ಮಕ್ಕಳನ್ನ ಕಳಿಸಿ ಬ್ಲ್ಯಾಕ್ ಮೇಲ್ ಮಾಡ್ತಿರಲ್ಲ, ಏನ್ರಿ ಇದೆಲ್ಲ? ಛೀ, ಒಳ್ಳೆಯವರು ಅಂತ ದುಡ್ಡು ಕೊಟ್ಟರೆ ಅದೆಲ್ಲ ಆಗಲ್ಲ. ದುಡ್ಡು ನನಗೆ ಬೇಕಷ್ಟೇ. ಸರ್ ಅವ್ರು ನಿಜವಾಗ್ಲೂ ಒಳ್ಳೆಯವರು. 1 ವಾರ ಆದಮೇಲೆ ದುಡ್ಡು ಕೊಡ್ತೀನಿ ಎಂದು ತಾನೆ ಸರ್. ನಮ್ಮ ಫೀಸ್ ಅವರೇ ಸರ್ ಕಟ್ಟಿರೋದು. ಹ್ಞೂ ಸರ್, ಅವ್ರು ನಿಜ ತುಂಬ ಒಳ್ಳೆಯವರು. ಎಷ್ಟೋ ಜನರ ಫೀಸನ್ನ ಅವರೇ ಕೊಟ್ಟಿರೋದು. ಏನು ಹೇಳ್ತೀರಾ ನೀವು? ನಿಜನಾ? ಅಯ್ಯೋ ಶಿವನೇ, ಯಾನಕ್ಕೆ ಸರ್ ಸುಳ್ಳಲ್ಲಿ ನಿಮ್ಮ ಹತ್ರ ದುಡ್ಡು ತಗೊಂಡಿದ್ದಲ್ಲ, ಅದರಲ್ಲಿ ಮಕ್ಕಳು ಫೀಸ್ ಎಲ್ಲ ಕಟ್ಬಿಟ್ಟಿದ್ದಾರೆ. ಸುಮ್ಮನೆ ಹೋಗಿ ಸರ್, ಪುಣ್ಯ ಬರುತ್ತೆ. ನಡಿ ಹೋಗೋಣ. ವಾರ ಅಲ್ಲ, ವರ್ಷ ಬೇಕಾದರೂ ಕೊಡಿ, ಪರವಾಗಿಲ್ಲ. ಒಳ್ಳೇದಾಗ. ನೋಡಿದ್ರಾ, ಎಷ್ಟು ದೊಡ್ಡ ರೌಡಿ ಆದ್ರೂ ಎಲ್ರಿಗೂ ಮಕ್ಳು ಮನ್ಸಿರುತ್ತೆ. ನಂಗಂತೂ ಅವ್ರನ್ನ ನೋಡಿ ಎಷ್ಟು ಭಯ ಆಯ್ತು ಗೊತ್ತಾ? ನಂಗೂ ಭಯ ಆಯ್ತು. ಒಳ್ಳೆ ಹುಲಿ ಸಿಂಹ ಥರ ಇದ್ದಾರೆ. ದುಡ್ಡು ಅಂದ್ರೆ ಹಾಗೆ, ಎಲ್ಲರೂ ಅವ್ರಿಗೆ ಮೋಸ ಮಾಡಿರ್ತಾರೆ, ಅದಕ್ಕೆ ಕೊಡಿ 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 ಅಂತ ಕೇಳ್ತಾರೆ. ಇರ್ಬೋದು. ಎಲ್ಲರೂ ಬಿಸ್ನೆಸ್ಗೆ ಅಂತ ದುಡ್ಡು ಕೇಳಿದ್ರೆ, ನಮ್ಮ ಅಕ್ಕ ಎಜುಕೇಶನ್ಗೆ ಅಂತ ಕೇಳಿದ್ರಲ್ಲ, ಅದಕ್ಕೆ ಬೈಲಿಲ್ಲ. ಆಯ್ತಾಯ್ತು, ಎಲ್ಲರೂ ಫಸ್ಟ್ ಕ್ಲಾಸ್ ಬರಬೇಕು. ನಾನಂತೂ ನಿಮ್ಮೆಲ್ಲರನ್ನು ಹಿಂದೆ ಹಾಕಿ ಫುಲ್ಲು ಮಾರ್ಕ್ಸ್ ತಗೊಳ್ಳೋದೆ. ನಿನ್ನ ಓದಕ್ ಬಿಟ್ಟರೆ ತಾನೇ ನಾನು ರಾತ್ರಿ ಮೆಲ್ಲಗೆ ಬಂದು ಕರೆಂಟ್ ತೆಗಿತೀನಿ. ಹೌದು, ಇವನನ್ನು ನಂಬಕ್ಕಾಗಲ್ಲ, ಹಾಗೆ ಮಾಡ್ತಾನೆ. ಕರೆಂಟ್ ತೆಗೆದ್ರೆ ಗೊತ್ತಾಗಲ್ವಾ? ಗೊತ್ತಾಗುತ್ತೆ. ಅಮ್ಮ ಹೊಟ್ಟೆ ಹಸಿತಾದೆ, ಬಂದು ಏನಾರ ತಿನ್ನೋಣ? ಸರಿ ನಡೀರಿ, ತಿನ್ನೋಣ. ಬನ್ನಿ. ಹಂಗೆ ನಿಂತ್ಬೇಕಾ? ಓಕೆ. ಓ, ಮಗು ನನ್ನ ನೋಡಿ ಹೆದರ್ಕೊಂಡಿರ್ಬೇಕು ಮೋಸ್ಟ್ಲಿ. ಆಕ್ಟಿಂಗ್ ಬೇಡವಾ? ಓ, ಮಗು ನನ್ನ ನೋಡಿ ಹೆದರ್ಕೊಂಡಿದೆ ಅನ್ಸುತ್ತೆ. ಜೋರಾಗಿ. ಓ, ಮಗು ನನ್ನ ನೋಡಿ ಹೆದರ್ಕೊಂಡಿದೆ ಅನ್ಸುತ್ತೆ. ನಾನು ಆ್ಯಕ್ಟ್ ಮಾಡ್ತೀನಿ, ಆಯಿತಾ? ನಾಳೆ ಕೊಡ್ತೀನಿ, ನಾಡಿದ್ದು ಕೊಡ್ತೀನಿ ಅಂತೆಲ್ಲ ಕತೆ ಹೇಳ್ಬೇಡಿ. ನನ್ನ ದುಡ್ಡು ನನಗೆ ಬೇಕಷ್ಟೇ. ಫುಲ್ ಅವರನ್ನೇ ನೋಡ್ಕೊಂಡು ಆ್ಯಕ್ಟ್ ಮಾಡಬೇಡಿ. ಇದು ಜನರಲ್ ಅಂತಾರೆ ಇದನ್ನು. ಹಂಗೆ ಓಕೆ. ಯಾಕೆ ಕೊಡಲ್ಲ? ಹೋಗಿ 2 ಬಾರಿಸಿ ಕೊಡ್ತಾರೆ. ಅವ್ರಿಗೆ ಹೇಳ್ಬಿಡಿ, ಅದನ್ನು ಅಷ್ಟು ರೆಕಾರ್ಡ್ ಮಾಡ್ತಾರೆ. ಸ್ಟ್ಯಾಂಡರ್ಡ್ ಇದೆ. ಯಾಕೆ ಕೊಡಲ್ಲ? 2 ಬಾರಿಸಿ ಕೊಡ್ತಾರೆ. ಆ್ಯಕ್ಷನ್. ಯಾಕೆ ಕೊಡಲ್ಲ?
ಬಾರಿಸಿ ಕೊಡ್ತಾರೆ ಅಲ್ಲ ಒಂದು ಕಾನ್ಫಿಡೆಂಟ್ ಆಗಿರ್ಬೇಕು, ಜೋರು. ಹಾಂ, ಆ್ಯಕ್ಷನ್. ಕಥೆನೇ ಹೇಳೋದು. ದುಡ್ಡು ತಗೊಳ್ಳೋವಾಗ ಎಲ್ಲರೂ ಇದೇ ಕತೆ ಹೇಳೋದು. ಹಾಂ, ಹೇಳೋದು ಇಳಿಸ್ತಾ ಇದ್ರೆ ನೋಡಿ, ಇಳಿಸ್ಬಾರ್ದು, ಹೇಳೋದು. ದುಡ್ಡು ತಗೊಳ್ಳೋವಾಗ ಎಲ್ಲರೂ ಇದೇ ಕತೆ ಹೇಳೋದು. ಹಾಂ, ಕರೆಕ್ಟ್. ಅದೆಲ್ಲ ಆಗಲ್ಲ ರೀ, ದುಡ್ಡು ಬೇಕೇ ಬೇಕು. ಅದೆಲ್ಲ ಆಗಲ್ಲ ರೀ, ದುಡ್ಡು ಬೇಕು ಬೇಕು. ಹಾಂ, ಅದೆಲ್ಲ ಆಗಲ್ಲ ರೀ, ದುಡ್ಡು ಬೇಕೇ ಬೇಕು. ಅದೆಲ್ಲ ಆಗಲ್ಲ ರೀ, ದುಡ್ಡು ಬೇಕೇ ಬೇಕು. ಹಾಂ, ಆ ಕೈ ಇಳಿಸ್ಬಿಡಿ ಆ್ಯಕ್ಷನ್ಗೆ. ಅಲ್ಲ, ಆ್ಯಕ್ಷನ್ಗೆ. ದುಡ್ಡು ತಗೊಳ್ಳೋವಾಗ ಎಲ್ಲರೂ ಹೀಗೆ ಕತೆ ಹೇಳೋದು. ಅಲ್ಲ, ಆಲ್ರೆಡಿ ಇರಲಿ, ಕಂಟಿನ್ಯೂಟಿ. ಅವರನ್ನೇ ನೋಡ್ತಾ ಇರಿ. ಬೇಕೇ ಬೇಕು. ನನ್ನ ನೋಡಬಾರ್ದು, ಕಟ್ ಮಾಡಿದ್ರ. ತುದಿಗಾಲಲ್ಲಿ. ಹಾಂ, ಜೋರು ಹೇಳಬೇಕು, ಬೇಗ ಬೇಗ. ಸರ್ ನೀವು ಬೇಕೇ ಬೇಕಂತ ತುದಿಗಾಲಲ್ಲಿ. ಹಾಂ, ತುದಿಗಾಲಲ್ಲಿ ನಿಂತರೆ ಎಲ್ಲಿಂದ ತಗೊಂಡು ಬರೋದು? ಎಲ್ಲೆಲ್ಲೂ ಲುಕ್ ನೋಡ್ತಾ ಇದ್ದೀರಾ ರಾಹುಲ್? ಅವ್ರ ಕಣ್ಣು, ದಯವಿಟ್ಟು ಕಣ್ಣು ನೋಡಿ, ಕಣ್ಣು ನೋಡ್ಕೊಂಡು ಹೇಳಿ. ಹಿಂದೆ ನೋಡಿ ಅಂದರೆ ಸರ್ ಬೇಕೇ ಬೇಕು ತುದಿಗಾಲಲ್ಲಿ ನಿಂತರೆ ಎಲ್ಲಿಂದ ಸರ್ ದುಡ್ಡು ತರೋದು? ಇಷ್ಟು ಮಾಡಿ ಕಣ್ಣು. ಬೇಕೇ ಬೇಕು ತುದಿಗಾಲ ಅಂತ ಇಲ್ಲಿ ದುಡ್ಡು ತರೋದು. ಸರ್ ನೀವು ಬೇಕೇ ಬೇಕಂತ ತುದಿಗಾಲದಲ್ಲಿ ನಿಂತರೆ ಎಲ್ಲಿಂದ ಸರ್ ತಗೊಂಡು ಬರೋದು? ನೋಡಿ, ಪ್ರಾಕ್ಟೀಸ್ ಮಾಡಬೇಕು. ನೀವು ಮನಸ್ಸಲ್ಲಿ ಹೇಳಿದ್ರೆ ಬರಲ್ಲ. ಹಾಂ, ಸರ್ ಬೇಕೇ ಬೇಕಂತ ತುದಿಗಾಲದಲ್ಲಿ ನಿಂತರೆ ಎಲ್ಲಿಂದ ಸರ್ ತಗೊಂಡು? ಒಟ್ಟಿನಲ್ಲಿ ನನಗೆ ದುಡ್ಡು, ಒಟ್ಟಲ್ಲಿ ನನಗೆ ದುಡ್ಡು ಬೇಕು. ಅಲ್ಲ, ಒಟ್ಟಿನಲ್ಲಿ ನನ್ನ ದುಡ್ಡು ನನಗೆ ಬೇಕು ಅಷ್ಟೇ. ಒಟ್ಟಲ್ಲಿ ನನ್ನ ದುಡ್ಡು ನನಗೆ ಬೇಕಷ್ಟೇ. ನನ್ನ ದುಡ್ಡು ನನಗೆ ಬೇಕಷ್ಟೇ. ಅದು ಕ್ಲಿಯರ್ ಆಗಿ. ಎಲ್ಲಿಂದಾದ್ರೂ ದುಡ್ಡು ತನ್ನಿ, ಒಟ್ಟಿನಲ್ಲಿ ನನ್ನ ದುಡ್ಡು ನನಗೆ ಬೇಕು ಎಲ್ಲಿಂದಾದರೂ ದುಡ್ಡು ತನ್ನಿ, ಒಟ್ಟಲ್ಲಿ ನನ್ನ ದುಡ್ಡು ನನಗೆ ಬೇಕು ಅಷ್ಟೇ. ಅಷ್ಟೇ. ಹಾಂ, ಅಷ್ಟೇ. ಸ್ಟ್ರಿಕ್ಟಾಗಿ ಹೇಳಿ. ಕಣ್ಣು ನನಗೆ ಸ್ವಲ್ಪ ನೀವು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳಬೇಕು ಅಷ್ಟೇ, ಇನ್ನೇನು ಇಲ್ಲ. ನೀನು ಆ್ಯಕ್ಷನ್ಗೆ ಬಂದ್ಬಿಡು ಲಾಸ್ಯ. ನೀವಿಬ್ರು ಅಲ್ಲಿ ಬೇಡ, ಅಲ್ಲಿ ಮಧ್ಯ ಬನ್ನಿ, ಅವರಿಬ್ಬರು ಮಧ್ಯ. ಮಧ್ಯ ಅಂದರೆ ನೋಡಿ ಪೊಸಿಷನ್ ತಗೋಬೇಕು, ಮತ್ತೆ ಬಂದು ಮಳೆಗೆ ಒನ್ ಮೋರ್ ಮಾಡಬಾರ್ದು. ಹಾಂ, ಅಲ್ಲಿ ಇರೋ ಟೈಮಲ್ಲಿ ಆ್ಯಕ್ಟ್ ಮಾಡಬೇಕು. ರೆಡಿ? ಟಿಲ್ ಈ ಕಡೆ ತಿರುಗಿ, ನಮ್ಮ ಕಡೆ. ಶೇಖರ್ ಸರ್, ಈ ಕಡೆ ತಿರುಗಿ. ಓಕೆ, ರೆಡಿ. ಲುಕ್ ಅಲ್ಲಿ. ಇದ್ದಿದ್ರೆ ಕೊಟ್ಟಿರೋರು ಸರ್. ಕೊಟ್ಟಿರೋರು ಸರ್. ಈ ರೀತಿ ಬೈಯೋದು, ಕೋಪ ಮಾಡ್ಕೊಳ್ಳೋದು, ಹಠ ಮಾಡೋದು ಒಳ್ಳೇದಲ್ಲ. ಈ ಥರ ಬೈಯೋದು, ಕೋಪ ಮಾಡ್ಕೊಳ್ಳೋದು, ಹಠ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಹಠ ಮಾಡೋದು ಹಠ ಮಾಡೋದು ಒಳ್ಳೇದಲ್ಲ ಸರ್. ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಸರ್. ನಿಮಗೆ ಕೈ ಮುಗಿದು ಕೇಳ್ಕೊತಿದ್ದೀನಿ. ನೀವು ಇರೋ ದುಡ್ಡನ್ನ ಅಮ್ಮ ಫೀಸ್ ಕಟ್ಟಿದ್ದಾರೆ ಸರ್. ಇರೋ ದುಡ್ಡನ್ನು ಇರೋ ದುಡ್ಡನ್ನ ಅಮ್ಮ ಫೀಸ್ ಕಟ್ಟಿದ್ದಾರೆ. ಕಟ್ಟಿದ್ದಾರೆ ಸರ್. ಇದಿದ್ರೆ ಕೊಟ್ಟಿರೋರು. ಇದನ್ನು ಕೊಟ್ಟಿರೋರು. ನೀವು ಈ ರೀತಿ ಬೈಯೋದು, ಕೋಪ ಮಾಡ್ಕೊಳ್ಳೋದು, ಬೇಕೇ ಬೇಕು ಅಂತ ಹಠ ಮಾಡೋದೆಲ್ಲ ಮಾಡಬೇಡಿ ನೀವು ಈ ಥರ ಬೈಯೋದು, ಕೋಪ ಮಾಡ್ಕೊಳ್ಳೋದು, ಬೇಕೇ ಬೇಕು ಅಂತ ಹಠ ಮಾಡೋದು ಮಾಡಬೇಡಿ ಸರ್. ಪ್ಲೀಸ್. ಪ್ಲೀಸ್. ಇವರು ನನ್ನ ಹತ್ರ ದುಡ್ಡಿಲ್ಲ ಅಂತ ನನ್ನ ಫೀಸ್ ಕಟ್ಟಿದ್ದಾರೆ ಸರ್. ನನ್ನ ಹತ್ರ ದುಡ್ಡಿಲ್ಲ ಅಂತ ನನ್ನ ಫೀಸ್ ಕಟ್ಟಿದ್ದಾರೆ ಸರ್. ಪ್ಲೀಸ್ ಸರ್, ಅವ್ರಿಗೆ ಒಂದು ವಾರ ಟೈಮ್ ಕೊಡಿ. ಪ್ಲೀಸ್ ಸರ್. ಎಲ್ಲ ಮಾಡಬೇಡಿ ಪ್ಲೀಸ್ ಸರ್. ಬೈಯೋದೆಲ್ಲ ಮಾಡಬೇಡಿ ಪ್ಲೀಸ್ ಸರ್. ಇವರು ನನ್ನ ಹತ್ರ ದುಡ್ಡಿಲ್ಲ ಅಂತ ನನ್ನ ಫೀಸು ಕಟ್ಟಿದ್ದಾರೆ. ಪ್ಲೀಸ್ ಸರ್, ನಿಮಗೆ ಕೈ ಮುಗಿತೀನಿ, ಅವರಿಗೆ ಒಂದು ವಾರ ಟೈಮ್ ಕೊಡಿ. ಪ್ಲೀಸ್ ಸರ್, ನಿಮ್ಮ ಕೈ ಮುಗಿತೀನಿ, ಅವ್ರಿಗೆ ಒಂದು ವಾರ ಟೈಮ್ ಕೊಡಿ. ಓಕೆ. ಕಿಂಡಲ್ ಮಾಡಿದ್ರ? ಓಹೋ, ನಿಮ್ಮದು ಅದು ಆ್ಯಕ್ಟಿಂಗಿಗೆ ಟರ್ನ್ ಆಗ್ತಿಲ್ಲ. ನೀವು ನಾರ್ಮಲ್ ಆಗಿ ಮಾತ್ರ. ಓಹೋ, ನಿಮ್ದು ಇಷ್ಟ ಇದೆ ನೋಡಿ. ಓಹ್, ನಿಮಗೂ ಆ್ಯಕ್ಟಿಂಗ್ ಮಾಡೋಕ್ಕೆ ಹೇಳಿದ್ದಾರೆ ಇವರು, ನಾಟಕ ಮಾಡೋಕ್ಕೆ ಹೇಳಿದ್ದಾರೆ ಇವರು. ಇದಿದೆ ನಂತರ ನೋಡಿ, ನಾನು ಮಾಡ್ತೀನಿ. ಓಹೋ, ನಿಮಗೂ ನಾಟಕ ಮಾಡೋಕ್ಕೆ ಹೇಳಿದಾರಾ ಇವರು? ಮತ್ತೆ ಓಹೋ, ನಿಮಗೂ ನಾಟಕ ಮಾಡಕ್ಕೆ ಹೇಳಿದ್ದಾರೆ ಇವರು. ಹಾಂ, ಅಷ್ಟೇ. ಓಕೆ, ಅದು ಓಕೆ. ನಾಟಕ ಮಾಡಿಸುವಂಥ ಹಣೆ ಬರಹ ನನಗಿನ್ನೂ ಬಂದಿಲ್ಲ. ಮಕ್ಕಳನ್ನು ಕಳಿಸಿ ನಾಟಕ ಮಾಡಿಸುವಂಥ ಹಣೆ ಬರಹ, ನಾಟಕ ಮಾಡಿಸುವಂಥ ಹಣೆ ಬರಹ ಹಣೆ ಬರಹ. ಇಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ನಾಟ್ಯ ಮಾಡುವಂಥ ಹಣೆ ಬರಹ. ಅದು ಕೆಲವರಿಗೆ ಭಾಷೆ ಬರಲ್ಲ ಸರ್. ಏನೇನೋ ಮಾತಾಡಬೇಡಿ ಸರ್, ಏನೇನೋ ಮಾತಾಡಬೇಡಿ. ಮಕ್ಕಳನ್ನ ಕಳಿಸಿ ನಾಟಕ ಮಾಡಿಸುವಂತಹ ಹಣೆ ಬರಹ ನಮಗಿನ್ನೂ ಬಂದಿಲ್ಲ. ಹಣೆ ಬರಹ ನಮಗಿನ್ನೂ ಬಂದಿಲ್ಲ. ಮಕ್ಕಳನ್ನ ಕಳಿಸಿ ನಾಟಕ ಮಾಡಿಸುವಂಥ ಹಣೆ ಬರಹ ನಮಗಿನ್ನೂ ಬಂದಿಲ್ಲ ಸರ್. ಮಕ್ಕಳನ್ನ ಕಳಿಸಿ ನಾಟಕ ಮಾಡಿಸುವಂಥ ಹಣೆ ಬರಹ. ನೋಡ್ತಾ ಇರಿ, ನಿಮ್ಮದೇ ಆ್ಯಕ್ಷನ್ಗೆ ಅವ್ರಿಗೆ ಹೇಳ್ಕೊಟ್ರು ನೀವು ಮರಿಬೇಡಿ. ಮತ್ತೆ ಮರ್ತ್ರಾ? ಹಾಂ, ಎಲ್ಲರೂ ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ನಾಟಕ ಮಾಡ್ತಿದ್ದಾರೆ. ಹಾಂ, ಓಕೆ ಓಕೆ. ನನಗೆ ನೀವು ನಿಲ್ಲೋದೊಂದು ಹಿಂಗೆ ಮಾಡಬಾರ್ದು. ಹಾಂ, ಅಷ್ಟೇ, ಬೇರೆಲ್ಲ ಓಕೆ. ರೆಡಿ? ಸ್ವಲ್ಪ ಎನರ್ಜಿ ಇರಲಿ. ಕಣ್ಣಿಂದ ಆ್ಯಕ್ಷನ್. ಪರವಾಗಿಲ್ಲ, ಸಬಾಷ್. ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ನಾಟಕ ಮಾಡ್ತೀರಾ. ಹಾಂ, ಕರೆಕ್ಟಾಗಿದೆ. ಸ್ವಲ್ಪ ನಗ್ತಾ ಹೇಳಿ ಸರ್, ಕಿಂಡಲ್ ಮಾಡಿ. ನಗ್ತಾ ಪರವಾಗಿಲ್ಲ. ಹಾಂ, ಕರೆಕ್ಟ್. ನೋಡ್ತಾ ಏನು ಎಲ್ಲರೂ ಜೋರಾಗಿ ಮಾತಾಡ್ಸಿ ಎದುರಿಸ್ತಾ ಇದ್ದೀರಾ? ಏಯ್, ಅದೆಲ್ಲ ಆಗಲ್ಲ, ನನಗೆ ದುಡ್ಡು ಬೇಕೇ ಬೇಕು.
ಕಾಯ್ಬೇಕಷ್ಟೇ. ಅಲ್ಲ ನೀವು ಫಸ್ಟ್ ಕಂಪ್ಲೀಟ್ ಮಾಡಿ, ಅಲ್ಲಿ ಕಂಪ್ಲೀಟ್ ಮಾಡಿ ಮೂವ್ ಮಾಡಬೇಕು. ರೆಡಿ? ಅಲ್ಲ ಅಲ್ಲ ಅವ್ರು ಹೋಗಲಿ ಸರ್, ನೀವು ಹೋಗಿ ಫಾಸ್ಟಾಗಿ ಸರ್, ನೀವು ಹೋಗಿ ಸರ್. ಸೀದಾ ಹಿಂಗೆ ನಿಂತಿರಲ್ಲ, ನೀವು ನಿಲ್ಬಾರ್ದು. ಹಿಂಗಿರ್ತಲ್ಲ ಶೇಖರ್, ಹಿಂಗೆ ಹೋಗಿ ಅಲ್ಲ ಡಾಕ್ಟರ್. ನೀವು ಹೋಗಿ ಮಾಡೋಕ್ಕಾಗಲ್ಲ ಅಂತ ಅವಾಗಿಂದ ಹೇಳ್ತಾನೆ ಇದೀವಲ್ಲ, ನಾಳೆ ದುಡ್ಡು ಕೊಡಕ್ಕಾಗಲ್ಲ ಅಂತ. ಬೇಕೇ ಬೇಕು ಹಠ ಮಾಡಿದ್ರೆ ಎಲ್ಲಿಂದ ಸರ್ ಕೊಡೋದು? ಬೇಕು ಅಂತ ಹಠ ಮಾಡಿದ್ರೆ ಎಲ್ಲಿಂದ ಸರ್ ಕೊಡಕ್ಕಾಗುತ್ತೆ? ಏನು ಸರ್ ಈಗ ಮುಖ ನೋಡ್ತಿದ್ದೀರಾ? ಏನ್ ಸರ್ ಈಗ ಮುಖ ನೋಡ್ತಿದ್ದೀರಾ? ಅಮ್ಮ ನಡಿ ನಾವು ಹೋಗೋಣ ಅಮ್ಮ ನಡಿ ನಾವು ಹೋಗೋಣ. ಅಂತ ಹೋಗೋಣ. ಅಮ್ಮ ಬಾ ಹೋಗೋಣ. ಏಯ್ ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ನೀವು ಕೊಡಲ್ಲ ಅಂತ ಹೇಳಲ್ಲ, ನಾವು ಯಾವತ್ತೂ ಕೊಡಲ್ಲ ಅಂತ ಹೇಳಲ್ಲ. ಹೇಳಲ್ಲ. ಒಂದೇ ಒಂದು ವಾರ ಟೈಮ್ ಕೊಡಿ ಅಂತ ಹೇಳ್ತಾ ಇದ್ದೀವಿ ಸರ್. ಪ್ಲೀಸ್ ಸರ್, ಒಂದೇ ಒಂದು ವಾರ ಟೈಮ್ ಕೊಡಿ ಅಂತ ಹೇಳ್ತೀವಿ ಸರ್. ಪ್ಲೀಸ್ ಸರ್. ಖಂಡಿತ ನಿಮ್ಮ ದುಡ್ಡು ಕೊಟ್ಟೇ ಕೊಡ್ತೀವಿ. ಖಂಡಿತ ನಿಮ್ಮ ದುಡ್ಡು ಕೊಟ್ಟೆ ಕೊಡ್ತೀವಿ ಅಷ್ಟೇ ಸರ್. ಸರ್ ನಮ್ಮ ಹತ್ರ ಸರ್ ನಿಜವಾಗ್ಲೂ ನಮ್ಮ ಹತ್ರ ದುಡ್ಡಿಲ್ಲ ಸರ್, ನಾವು ಕೊಡಲ್ಲ ಅಂತ ಯಾವತ್ತೂ ಹೇಳಲ್ಲ. ನೋಡ್ತಾ ಇರಿ, ಆ್ಯಕ್ಷನ್. ಸರ್ ನಿಜವಾಗ್ಲೂ ನಮ್ಮ ಹತ್ರ ದುಡ್ಡಿಲ್ಲ ಸರ್, ನಾವು ಕೊಡಲ್ಲ ಅಂತ ಹೇಳ್ತಿಲ್ಲ. ನೀವು ಒಂದೇ ಒಂದು ವಾರ ಟೈಮ್ ಕೊಡಿ ಸರ್, ನಿಮ್ಮ ದುಡ್ಡು ನಿಮಗೆ ಪಕ್ಕಾ ಕೊಡ್ತೀವಿ ಸರ್. ಆ್ಯಕ್ಷನ್. ಅಲ್ಲ ಅವ್ರನ್ನ ನೋಡ್ತಾ ಇರಿ, ಆ್ಯಕ್ಷನ್. ಓಕೆ ಮತ್ತೆ ಸರ್